ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರ ಬಗ್ಗೆ ತಿಳಿಯದವರು ಯಾರಿದ್ದಾರೆ ಹೇಳಿ? ಓರ್ವ ರಾಜನಿಂದ ಹಿಡಿದು ಸಾಮಾನ್ಯ ಪ್ರಜೆಯ ಬದುಕಿನಲ್ಲಿ ಹೇಗಿರಬೇಕೆಂದು ಸೂತ್ರದ ಮೂಲಕವೇ ಇಡೀ ಜಗತ್ತಿನ ಗಮನ ಸೆಳೆದ ಮಹಾನ್ ಮೇಧಾವಿ ಅಂದರೆ ಅದು ಚಾಣಕ್ಯರು. ತನಗಾದ ಅಪಮಾನದಿಂದಲೇ ಓರ್ವ ವ್ಯಕ್ತಿ ಏನನ್ನು ಬೇಕಾದರೂ ಸಾಧಿಸಬಹುದೆಂದು ಸಾಧಿಸಿ ತೋರಿಸಿದ ಗಟ್ಟಿಯಾಳು. ಪ್ರಾಚೀನ ಭಾರತದ ಖ್ಯಾತ ಶಿಕ್ಷಕ, ರಾಜಕಾರಣಿ ಮತ್ತು ಅರ್ಥಶಾಸ್ತ್ರಜ್ಞರೆಂಬ ಪ್ರಸಿದ್ಧಿ ಪಡೆದವರಲ್ಲಿ ಅಗ್ರಗಣ್ಯರು ಚಾಣಕ್ಯರೇ. ಇಂದಿಗೂ ಚಾಣಕ್ಯರನ್ನ ದೇವರಂತೆ ಪೂಜಿಸೋ ಮಂದಿ ನಮ್ಮ ನಡುವೆ ಇದ್ದಾರೆ. ಚಾಣಕ್ಯ ನೀತಿಯನ್ನ ಯಶಸ್ಸಿನ ಕೀಲಿಕ ಎಂದು ಕರೆದರೂ ತಪ್ಪಾಗಲಾರದು. ಚಾಣಕ್ಯ ಅಂದರೆ ಶಕ್ತಿಶಾಲಿ ವ್ಯಕ್ತಿತ್ವ. ಅವರ ಜೀವನ ಗಾಥೆಯು ಅಷ್ಟೇ ಪರಿಣಾಮಕಾರಿಯಾಗಿರುವಂಥದ್ದು. ಇಂದಿಗೂ ಅದೆಷ್ಟೋ ಮಂದಿಗೆ ಚಾಣಕ್ಯರ ಹುಟ್ಟು ಮತ್ತು ಸಾವಿನ ಕುರಿತಾದ ನಾನಾ ಗೊಂದಲಗಳಿವೆ. ಅದರಲ್ಲೂ ಚಾಣಕ್ಯರ ಸಾವಿನ ವದಂತಿಗಳು ಹಲವಾರು ಬಗೆಯಾಗಿವೆ. ಅಷ್ಟಕ್ಕೂ ಚಾಣಕ್ಯರ ಸಾವು ಹೇಗೆ ಸಂಭವಿಸಿತು, ಅದರ ಕುರಿತಾದ ಉಲ್ಲೇಖಗಳು ಹೇಳೋದೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಚಾಣಕ್ಯ ಸುಮಾರು 2000 ವರ್ಷಗಳ ಹಿಂದೆ, ಅಂದ್ರೆ ಇಂದಿನ ಪಾಕಿಸ್ತಾನದ ಭಾಗವಾಗಿರುವ ತಕ್ಷಶಿಲೆಯಲ್ಲಿ ಜನಿಸಿದರೆಂಬ ಉಲ್ಲೇಖ ಸಿಗುತ್ತೆ. ಅವರ ತಂದೆ ಹೆಸರು ಚಾಣಕ್ಯ ಮುನಿ. ಓರ್ವ ಗುರುಕುಲದ ಶಿಕ್ಷಕರಾಗಿದ್ದವರು. ಚಾಣಕ್ಯರ ಜನನದ ಕುರಿತಾದ ಕೆಲವೊಂದಿಷ್ಟು ಕುತೂಹಲಕಾರಿ ಅಂಶವೆಂದ್ರೆ, ಚಾಣಕ್ಯರು ಜನಿಸುವಾಗಲೇ ಅವರ ಬಾಯಿ ತುಂಬ ಹಲ್ಲುಗಳಿದ್ವಂತೆ. ಈ ರೀತಿ ಜನಿಸಿದ ಮಗು ರಾಜ ಅಥವಾ ಚಕ್ರವರ್ತಿಯಾಗುತ್ತಾನೆಂದು ಜ್ಯೋತಿಷ್ಯರು ಭವಿಷ್ಯ ನುಡಿದಿದ್ರು. ಆದರೆ ಒಂದು ಸಮಸ್ಯೆ ಇತ್ತು. ಅದೇನೆಂದ್ರೆ, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಕಾರಣ ವಿಧಿ ಅವರಿಗೆ ರಾಜಪದವಿ ದಕ್ಕಿಸುವುದಿಲ್ಲ ಎಂಬ ಕಾರಣಕ್ಕೆ ಅವರ ತಂದೆ ತನ್ನ ಮಗುವಾಗಿ ಜನಿಸಿದ ಚಾಣಕ್ಯರ ಎಲ್ಲಾ ಹಲ್ಲುಗಳನ್ನ ಕೀಳಿಸಿಬಿಡ್ತಾರೆ. ಆದರೆ ಹಣೆ ಬರಹಕ್ಕೆ ಹೊಣೆಯಾರು ಎಂಬಂತೆ ಮುಂದೆ ರಾಜ ಅಥವಾ ಚಕ್ರವರ್ತಿಯಾಗದಿದ್ದರೂ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಅವರಿಟ್ಟ ಹೆಜ್ಜೆ ಎಂದೆಂದಿಗೂ ಅಜರಾಮರವೇ. ಚಾಣಕ್ಯರ ತಂದೆ ಶಿಕ್ಷಕರಾಗಿದ್ದ ಕಾರಣ ಅವರ ಪ್ರಭಾವ ಮನೆ ಮಗನ ಮೇಲೂ ಬೀರಿತ್ತು. ಅವರ ವಯಸ್ಸಿನ ಮಕ್ಕಳು ಆಟದಲ್ಲಿ ನಿರತರಾಗಿದ್ದರೆ ಚಾಣಕ್ಯರು ಮಾತ್ರ ವೇದ ಅಧ್ಯಯನದಲ್ಲಿ ನಿರತರಾಗಿರ್ತಿದ್ರು. ವೇದಗಳನ್ನ ಅಧ್ಯಯನ ಮಾಡುವಾಗಲೇ ರಾಜಕೀಯ ಶಾಸ್ತ್ರವನ್ನು ಅಭ್ಯಸಿಸುತ್ತಾ ಅರ್ಥ ಮಾಡಿಕೊಳ್ಳುವತ್ತ ಅತಿಯಾದ ಒಲವು ತೋರುತ್ತಿದ್ದರು. ನಂತರ ತಕ್ಷಶಿಲೆಯಲ್ಲಿ ರಾಜಕೀಯದ ಕುರಿತಾದ ಅಧ್ಯಯನ ಮಾಡಿ ಪದವಿ ಪಡೆದುಕೊಳ್ತಾರೆ. ಈ ತಕ್ಷಶಿಲೆಯ ಕುರಿತಾದ ವಿಡಿಯೋ ಮಾಡಲಾಗಿದೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ. ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ವೀಕ್ಷಿಸಿ. ಹೀಗೆ ಇಂದು ಪಾಕಿಸ್ತಾನದ ಭಾಗವಾಗಿರುವ ತಕ್ಷಶಿಲೆಯು ಆ ಸಮಯದಲ್ಲಿ ಭಾರತದ ಪ್ರಮುಖ ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿತ್ತು. ಆ ಗುರುಕುಲದಲ್ಲಿ ಆಯುರ್ವೇದ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವೇದಗಳು, ಗಣಿತ, ಜ್ಯೋತಿಷ್ಯದ ಕುರಿತಾದ ಮತ್ತಿತರೆ ವಿಷಯಗಳ ಅಧ್ಯಯನ ನೀಡಲಾಗ್ತಿತ್ತು. ಹೀಗೆ ತಕ್ಷಶಿಲೆಗೆ ಸೇರಿಕೊಂಡ ಚಾಣಕ್ಯರ ನೆಚ್ಚಿನ ವಿಷಯವೇ ರಾಜಕೀಯ ಶಾಸ್ತ್ರ. ರಾಜಕೀಯದ ಮೇಲಿನ ಅತ್ಯುತ್ತಮ ಗ್ರಹಿಕೆಯು ಚಾಣಕ್ಯರ ವಿದ್ಯಾಭ್ಯಾಸದ ದಿನಗಳಲ್ಲಿ ಕೌಟಿಲ್ಯ ಮತ್ತು ವಿಷ್ಣುಗುಪ್ತರಂತಹ ಮಹಾನ್ ಶಿಕ್ಷಕರಿಂದಲೇ ಮನ್ನಣೆಯನ್ನ ಗಳಿಸಿಕೊಳ್ತಾರೆ. ಹೀಗೆ ತಕ್ಷಶಿಲೆಯಲ್ಲಿ ಅಧ್ಯಯನವನ್ನ ಪೂರ್ಣಗೊಳಿಸಿದ ನಂತರ ಚಾಣಕ್ಯ ಅಲ್ಲಿ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸುತ್ತಾರೆ. ತಮ್ಮ ಕೋಮಲ ನಡೆ ಹಾಗೂ ತಮ್ಮ ಉಪನ್ಯಾಸ ಶೈಲಿಯ ಮುಖೇನ ಅಲ್ಲಿದ್ದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗ್ಬಿಡ್ತಾರೆ. ಆ ವಿದ್ಯಾರ್ಥಿಗಳು ಅಷ್ಟೇ, ಚಾಣಕ್ಯರಿಗಾಗಿ ಏನ್ ಬೇಕಾದರೂ ಮಾಡಲು ಸಿದ್ಧರಿದ್ದರು. ಚಾಣಕ್ಯ ತಕ್ಷಶಿಲೆಯಲ್ಲಿ ಬೋಧನೆ ಮಾಡುತ್ತಿದ್ದಾಗ ಮಹಾನ್ ಗ್ರೀಕ್ ಚಕ್ರವರ್ತಿ ಸೆಲ್ಯೂಕಸ್
ಭಾರತದ ದುರ್ಬಲ ರಾಜರ ರಾಜ್ಯಗಳ ಮೇಲೆ ದಾಳಿ ಮಾಡಲಿದ್ದಾರೆಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಟಲಿಪುತ್ರದ ರಾಜನಾಗಿದ್ದ ಧನನಂದ ತನ್ನ ರಾಜ್ಯದ ಪ್ರಜೆಗಳ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಿದ್ದಾನೆಂಬ ಸುದ್ದಿ ಚಾಣಕ್ಯರಿಗೆ ತನ್ನ ರಹಸ್ಯ ಮೂಲಗಳಿಂದ ತಿಳಿದು ಬಂದಿತ್ತು. ಆದರೆ ಹೆಚ್ಚಿನ ತೆರಿಗೆ ವಿಧಿಸಿದ್ದಿದ್ದು ಮುಂಬರುವ ಯುದ್ಧ ತಯಾರಿಗಾಗಲ್ಲ, ಬದಲಾಗಿ ತನ್ನ ವೈಯಕ್ತಿಕ ಸುಖಕ್ಕಾಗಿ ಬಳಸ್ಕೊಳ್ತಿದ್ದಾನೆ ಎಂಬ ವಿಚಾರವು ಚಾಣಕ್ಯರ ಕಿವಿಗೆ ಬಿತ್ತು. ಆದರೆ ಮೊದಲೇ ತನ್ನ ದೇಶ ತನ್ನ ಜನ ಎಂಬ ಸಿದ್ಧಾಂತದಲ್ಲಿ ಧ್ಯೇಯ ಹೊಂದಿದ್ದ ಚಾಣಕ್ಯರಿಗೆ ಈ ವಿಚಾರ ಸಹಿಸಲಾಗಲಿಲ್ಲ. ಈ ರೀತಿಯಾದ ಬೆಳವಣಿಗೆಗಳು ಭಾರತದ ಏಕತೆಗೆ ಅಪಾಯ ತರುತ್ತದೆ, ಜನರ ವಿರುದ್ಧ ದಬ್ಬಾಳಿಕೆ ಹೆಚ್ಚುತ್ತದೆ ಎಂಬ ವಿಚಾರವೇ ಚಾಣಕ್ಯರನ್ನ ಅತೀವವಾಗಿ ಚಿಂತೆಗೀಡು ಮಾಡಿತು. ಹಾಗಾಗಿ ದೇಶದ ರಕ್ಷಣೆಗೆ ಪಣ ತೊಟ್ಟಿದ್ದ ಚಾಣಕ್ಯರು ತಕ್ಷಶಿಲೆಯನ್ನು ತೊರೆದು ಪಾಟಲಿಪುತ್ರಕ್ಕೆ ಹೋಗಲು ನಿರ್ಧರಿಸಿದ್ರು. ಹಾಗಾಗಿ ಈಗ ಪಾಟ್ನಾ ಎಂದು ಕರೆಯಲ್ಪಡುವ ಪಾಟಲಿಪುತ್ರಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಪಾಟಲಿಪುತ್ರ ಅಂದ್ರೆ ಇಡೀ ಜಗತ್ತಿಗೆ ಪ್ರಖ್ಯಾತಿಯನ್ನ ಗಳಿಸಿತ್ತು. ಅಲ್ಲಿ ವಿದ್ವಾಂಸರಿಗೆ, ಪಂಡಿತರಿಗೆ ವಿಶೇಷ ಮನ್ನಣೆ ಕೂಡ ಇತ್ತು. ಯಾಕೆಂದ್ರೆ ಅಲ್ಲಿನ ರಾಜ್ಯಕ್ಕೆ ಏನ್ ಬೇಕಾಗಿದೆ, ಯಾವುದರ ಅಗತ್ಯವಿದೆ, ಏನೆಲ್ಲ ಬದಲಾವಣೆಗಳು ಆಗಬೇಕಾಗಿವೆ ಎಂಬುದರ ನಿರ್ಧಾರಗಳನ್ನ ವಿದ್ವಾಂಸರು ಹಾಗೂ ಪಂಡಿತರ ಸಮಕ್ಷಮದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗ್ತಿತ್ತು. ಮತ್ತು ರಾಜ್ಯಕ್ಕೆ ಏನೂ ಅಗತ್ಯವಿಲ್ಲ ಎಂಬುದರ ಕುರಿತು ನಿರ್ಧಾರಗಳನ್ನು ಅವರ ಅಭಿಪ್ರಾಯಗಳ ಆಧಾರದ ಮೇಲೆ ತೆಗೆದುಕೊಳ್ಳಲಾಗ್ತಾ ಇತ್ತು. ಆದ್ದರಿಂದ ಚಾಣಕ್ಯರು ಭವ್ಯ ಭಾರತದ ಏಕತೆಯನ್ನ ಕಾಪಾಡಿಕೊಳ್ಳಲು ಪಾಟಲಿಪುತ್ರವನ್ನೇ ಆಯ್ಕೆ ಮಾಡಿಕೊಂಡು ತಮ್ಮ ಕೆಲಸವನ್ನ ಪ್ರಾರಂಭಿಸುತ್ತಾರೆ. ಆ ಸಮಯದಲ್ಲಿ ಪಾಟಲಿಪುತ್ರದ ರಾಜನಾಗಿದ್ದವನೇ ಧನನಂದ. ಆತನ ದಬ್ಬಾಳಿಕೆ ಅದೆಷ್ಟಿತ್ತೆಂದ್ರೆ ವಿನಾಕಾರಣ ಪ್ರಜೆಗಳನ್ನ ಹಿಂಸಿಸೋದು, ತೆರಿಗೆ ಹೆಸರಲ್ಲಿ ಶಿಕ್ಷಿಸೋದು ಮಾಡ್ತಿದ್ದ. ಅಲ್ಲದೆ ರಾಜನ ವಿರುದ್ಧ ತಿರುಗಿ ಬಿದ್ದರೆ ಇನ್ನಿಲ್ಲದ ಶಿಕ್ಷೆಗೆ ಗುರಿಪಡಿಸ್ತಾ ಇದ್ದ. ಕೇವಲ ಧನದಾಯಿಯಾಗಿದ್ದ ಧನನಂದ ತನ್ನ ಖಜಾನೆಯನ್ನ ಭರ್ತಿ ಮಾಡಿಕೊಂಡು ವಿಲಾಸಿ ಜೀವನ ನಡೆಸುವುದಷ್ಟೇ ಅವನ ಮುಂದಿದ್ದ ಗುರಿಯಾಗಿತ್ತು. ಹೀಗಾಗಿ ಆ ರಾಜ್ಯದ ಪ್ರಜೆಗಳು ಅತೃಪ್ತರಾಗಿದ್ದರು. ಸೂಕ್ತ ರಾಜನಿಗಾಗಿ ದಿನನಿತ್ಯವೂ ಕಾತುರರಾಗಿದ್ರು. ಎಷ್ಟೇ ಅಸಹಾಯಕತೆ ಇದ್ದರೂ ಅದನ್ನ ತೋರ್ಪಡಿಸುವ ಹಕ್ಕಿರಲಿಲ್ಲ. ಯಾಕೆಂದ್ರೆ ದುರಾಚಾರಿ ರಾಜನ ದಬ್ಬಾಳಿಕೆಗೆ ಕನಲಿ ಹೋಗಿದ್ರು. ಯಾವಾಗ ಚಾಣಕ್ಯ ಪಾಟಲಿಪುತ್ರಕ್ಕೆ ಕಾಲಿಡ್ತಾರೋ ರಾಜ ಧನನಂದನು ಈ ವಿಚಾರವನ್ನ ತಿಳಿದುಕೊಂಡು ತನ್ನ ರಾಜ್ಯದ ಪ್ರಜೆಗಳು ಏಕೆ ಅತೃಪ್ತರಾಗಿದ್ದಾರೆ, ಅವರ ದುಃಖವನ್ನ ಹೇಗೆ ನಿವಾರಿಸಬಹುದು ಎಂಬುದನ್ನ ತನಿಖೆ ಮಾಡಲು ಒಂದು ಸಮಿತಿಯನ್ನ ರಚಿಸಿದನು. ಆ ಸಮಿತಿಯಲ್ಲಿ ಚಾಣಕ್ಯರು ಕೂಡ ಇದ್ರು. ಸಮಿತಿಯ ಮುಖ್ಯಸ್ಥರಾದ ಚಾಣಕ್ಯರು ತನ್ನ ಸಮಿತಿಯ ಸದಸ್ಯರೊಂದಿಗೆ ರಾಜ ಧನನಂದನನ್ನ ಭೇಟಿಯಾಗ್ತಾರೆ. ತುಂಬಿದ ರಾಜಸಭೆಯಲ್ಲಿ ಎಲ್ಲಾ ವಿಚಾರಗಳನ್ನ ಕಡ್ಡಿ ಮುರಿದಂತೆ ಮಾತನಾಡ್ಬಿಡ್ತಾರೆ. ಈ ರಾಜ್ಯದ ಜನರಿಗೆ ನಿಮ್ಮ ಆಡಳಿತ ಸುಖಿಸುತ್ತಿಲ್ಲ. ನಿಮ್ಮ ತೆರಿಗೆ ಹೆಚ್ಚಳ ಜನಸಾಮಾನ್ಯರಲ್ಲಿ ಆತಂಕ ಮೂಡಿಸಿದೆ. ರಾಜನಾದವನು ಪ್ರಜೆಗಳ ಕ್ಷೇಮ ಬಯಸಬೇಕು. ನೀವು ವಿಲಾಸಿಯಾಗಿದ್ದೀರಿ ಎಂದು ಹೇಳಿಬಿಡ್ತಾರೆ. ಈ ಪ್ರಸ್ತಾಪ ರಾಜನಿಗೆ ಇರಿಸು ಮುರಿಸು ತಂತು. ರಾಜ ಧನನಂದನಿಗೆ ಚಾಣಕ್ಯ ಮಾತನಾಡುವ ಶೈಲಿ ಇಷ್ಟವಾಗಿರಲಿಲ್ಲ. ಹಾಗಾಗಿ ಕ್ರಮೇಣ ಚಾಣಕ್ಯನ ಮೇಲೆ ದ್ವೇಷ ಬೆಳೆಯಿತು. ಒಂದು ದಿನ ರಾಜ ಧನನಂದನು ಆಕ್ರೋಶಗೊಂಡು ಚಾಣಕ್ಯನನ್ನ ಸಮಿತಿಯ ಮುಖ್ಯಸ್ಥನ ಸ್ಥಾನದಿಂದ ಕಿತ್ತೆಸೆದು ತನ್ನ ಅರಮನೆ ಹಾಗೂ ರಾಜ್ಯದಿಂದಲೇ ಕಿತ್ತೆಸೆಯಲು ಆದೇಶಿಸಿದ. ತುಂಬಿದ ಸಭೆಯಲ್ಲಾದ ಅವಮಾನ ಚಾಣಕ್ಯನ ಕಣ್ಣು ಕೆರಳಿಸಿತ್ತು. ಓರ್ವ ಬ್ರಾಹ್ಮಣನ ನೋಟ ದ್ವೇಷದತ್ತ ತಿರುಗಿಬಿಡಿತು. ತನ್ನದೇ ತಪ್ಪಿಟ್ಟುಕೊಂಡು ನನ್ನನ್ನು ಶಿಕ್ಷಿಸಿದ ರಾಜನ ನಿರ್ಧಾರದಿಂದ ಕನಲಿ ಹೋದರು ಚಾಣಕ್ಯ. ಹಾಗಾಗಿ ನಿಂತಲ್ಲಿಯೇ ತುಂಬಿದ ಸಭೆಯಲ್ಲೇ ಘಂಟಾಘೋಷವಾಗಿ ಒಂದು ಶಪಥ ಮಾಡ್ತಾರೆ. ಹೇ ರಾಜ, ನಿನ್ನನ್ನು ಪದಚ್ಯುತಿಗೊಳಿಸುವವರೆಗೂ ನನ್ನ ಈ ಜಡೆಯನ್ನ ಕಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡ್ತಾರೆ. ಈ ಸೇಡು ಕೇವಲ ಚಾಣಕ್ಯನ ವೈಯಕ್ತಿಕ ಸೇಡಾಗಿರಲಿಲ್ಲ, ಅದು ಸಾರ್ವಜನಿಕರ ಒಕ್ಕೊರಲ ಧ್ವನಿಯೂ ಆಗಿತ್ತು. ಏಕೆಂದರೆ ಚಾಣಕ್ಯರೇ ರಾಜನ ಮುಂದೆ ಸಾರ್ವಜನಿಕರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತಿದ್ದರು. ಹಾಗಾಗಿ ರಾಜನ ಈ ನಿರ್ಧಾರ ಸಾರ್ವಜನಿಕ ಪ್ರತಿನಿಧಿಯನ್ನ ಅವಮಾನಿಸಿದ್ದೂ ಆಗಿತ್ತು.
ತನಗಾದ ಅವಮಾನವನ್ನ ಸಹಿಸಿಕೊಂಡ ಚಾಣಕ್ಯ ಪಾಟಲಿಪುತ್ರದ ಬೀದಿ ಬೀದಿಗಳಲ್ಲಿ ಕೆಂಗಣ್ಣಿನಿಂದ ಹೊಸರುತ್ತಿದ್ದ ಕ್ರೋಧದ ಕಣ್ಣೀರಿಗೆ ಉತ್ತರ ನೀಡಲೇಬೇಕೆಂದು ಏದಿಸುರು ಬಿಡುತ್ತಾ ದಾಪುಗಾಲಿಡುತ್ತಿದ್ದರು. ಆ ಅವಮಾನ, ಆ ಅಸಹನೀಯ ನೋವಿನಿಂದ ಅದೆಷ್ಟು ಮಗ್ನರಾಗಿದ್ದರೆಂದರೆ ತನ್ನ ಕಾಲುಗಳಿಗೆ ಮುಳ್ಳು ಚುಚ್ಚಿ ಕಾಲಿನಲ್ಲಿ ರಕ್ತ ಸೋರುತ್ತಾ ಪಾದರಕ್ಷಕ್ಕೆ ಮಣ್ಣು ಮೆತ್ತಿ ಕೆಸರಿನಂತಾಗಿದ್ದರೂ ಅದರ ಪರಿವೆಯೇ ಇಲ್ಲದೆ ನಡೆಯುತ್ತಿದ್ದರು. ಆದರೆ ತನ್ನ ಕಾಲಿಗೆ ಚುಚ್ಚಿದ ಮುಳ್ಳನ್ನ ಮಾತ್ರ ಕಿತ್ತೆಸೆಯುವ ಬದಲು ಆ ಮುಳ್ಳಿನ ಗಿಡದಲ್ಲಿದ್ದ ಮುಳ್ಳನ್ನೆಲ್ಲ ಒಂದೊಂದೇ ಕಿತ್ತೆಸೆಯುತ್ತಾ ಕೊನೆಗೆ ಆ ಮುಳ್ಳಿನ ಗಿಡವನ್ನೇ ಮಣ್ಣಿನಿಂದ ಬೇರ್ಪಡಿಸಿ ಎಸೆದು ಬಿಡ್ತಾರೆ. ಆದರೆ ಅವರ ಈ ನಡೆ ಅಲ್ಲಿ ನೆರೆದಿದ್ದ ಯಾರೊಬ್ಬರಿಗೂ ಅರ್ಥವಾಗಲಿಲ್ಲ. ಆದರೆ ಯಾವುದೇ ಸಮಸ್ಯೆಗಳನ್ನು ಅವುಗಳ ಬೇರುಗಳಿಂದ ತೆಗೆದುಹಾಕಬೇಕೆಂಬುದು ಚಾಣಕ್ಯರ ಸಿದ್ಧಾಂತವಾಗಿತ್ತು. ಹೀಗೆ ದಾರಿಯುದ್ದಕ್ಕೂ ದಣಿದಿದ್ದ ಚಾಣಕ್ಯರು ಒಂದು ಕಾಡಿನಲ್ಲಿ ವಿಶ್ರಾಂತಿಗೆಂದು ಕುಳಿತುಕೊಳ್ತಾರೆ. ಆ ವೇಳೆ ಓರ್ವ ಯುವಕ ಅವರ ಮುಂದೆ ಕಡುಗತ್ತಲಲ್ಲಿ ಅಡಗಿ ಕುಳಿತಿದ್ದನ್ನ ಪಕ್ಕದಿಂದಲೇ ನೋಡುತ್ತಾರೆ. ಆ ಯುವಕನೇ ಚಂದ್ರಗುಪ್ತ ಮೌರ್ಯ. ಸ್ವರಾಜ್ಯದ ಭವಿಷ್ಯದ ಆಡಳಿತಗಾರ ಎಂಬ ಸತ್ಯ ಅವರಿಗೆ ತಿಳಿದುಬಿಡುತ್ತೆ. ನಿನ್ನನ್ನೇ ಒಂದು ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡುತ್ತೇನೆಂದು ಶಪಥ ಮಾಡಿಬಿಡ್ತಾರೆ ಚಾಣಕ್ಯ. ಆ ಬಾಲಕ ಚಂದ್ರಗುಪ್ತ ಮುಂದೆ ಬಂದು ಚಾಣಕ್ಯನೊಂದಿಗೆ ಮಾತನಾಡಿದ. ಗುರುಗಳೇ, ನೀವೊಬ್ಬ ಮಹಾನ್ ವಿದ್ವಾಂಸರಂತೆ ಕಾಣುತ್ತಿದ್ದೀರಿ. ಏನಾಯಿತು? ಯಾಕಿಷ್ಟು ಚಿಂತೆ ನಿಮ್ಮನ್ನ ಆವರಿಸ್ಬಿಟ್ಟಿದೆ ಎಂದು ಕೇಳಿದ. ಆಗ ಚಾಣಕ್ಯರು ಒಂದು ಮಾತು ಹೇಳ್ತಾರೆ. ಹೌದು ಬಾಲಕ, ನಾನು ದಣಿದಿದ್ದೇನೆ. ಆದರೆ ನನ್ನ ಎದೆಯೊಳಗೆ ಕಿಚ್ಚು ಸುಡುತ್ತಿದೆ. ನೀನು ನಿವಾರಿಸಬಲ್ಲೆಯಾ? ನನಗೆ ಸಹಾಯ ಮಾಡುವೆಯಾ ಎಂದು ಹೇಳ್ತಾರೆ. ಆ ಮಾತನ್ನ ಕೇಳಿದ ಬಾಲಕ ಹಿಂದೂ ಮುಂದೂ ನೋಡದೆ ಖಂಡಿತವಾಗಿಯೂ ಗುರುವರ್ಯರೇ, ನಾನು ಸಹಾಯ ಮಾಡುತ್ತೇನೆ ಎನ್ನುತ್ತಾನೆ. ಆ ಬಾಲಕನನ್ನ ತಬ್ಬಿ ಹಿಡಿದು ಒಂದೇ ಸಮನೆ ಕಣ್ಣೀರ ಕೋಡಿಯನ್ನ ಹರಿಸಿಬಿಡ್ತಾರೆ ಚಾಣಕ್ಯರು. ಸ್ವಲ್ಪ ಸಮಯ ಸುಧಾರಿಸಿಕೊಂಡು ಚಂದ್ರಗುಪ್ತನಿಗೆ ತಮ್ಮ ಸಮಸ್ಯೆಯನ್ನ, ಅದರ ಇಂಗಿತವನ್ನು ವಿವರಿಸುತ್ತಾರೆ. ಆದರೆ ಅದೇ ರಾಜ ಧನನಂದನಿಂದಲೇ ಆ ಚಂದ್ರಗುಪ್ತನಿಗೂ ಆತನ ಪೋಷಕರಿಗೂ ಅನ್ಯಾಯವಾಗಿರುತ್ತೆ. ತನ್ನನ್ನು ಅನಾಥನನ್ನಾಗಿ ಮಾಡಿದ ಧನನಂದನ ವಿರುದ್ಧ ಸೇಡಿಗಾಗಿ ಹವಣಿಸ್ತಾ ಇದ್ದವರಲ್ಲಿ ಚಂದ್ರಗುಪ್ತನು ಒಬ್ಬನಾಗಿದ್ದ. ಎಷ್ಟೇ ಆದರೂ ಕ್ಷತ್ರಿಯನಲ್ಲವೇ? ಅವನ ಕಣ್ಗಳಲ್ಲಿ ಅದಾಗ್ಲೇ ಮಿಂಚು ಹೊಳೆಯುತ್ತಿತ್ತು. ಶತ್ರುವಿನ ಶತ್ರು ಮಿತ್ರನೇ. ಹೀಗಾಗಿ ಚಾಣಕ್ಯ ಮತ್ತು ಚಂದ್ರಗುಪ್ತನ ನಡುವೆ ಸ್ನೇಹ, ಅಗಾಧವಾದ ಬಾಂಧವ್ಯ ಏರ್ಪಟ್ಟಿತ್ತು. ಆ ಸಂಬಂಧ ಅದೆಷ್ಟು ಗಟ್ಟಿಯಾಗಿತ್ತೆಂದರೆ ಇಂದಿಗೂ ಸಾವಿರಾರು ವರ್ಷಗಳೇ ಸಂದರೂ ನಾವೆಲ್ಲರೂ ಆ ಕಥೆಯನ್ನೇ ಆಲಿಸುತ್ತಿದ್ದೇವೆ. ಚಂದ್ರಗುಪ್ತ ಮತ್ತು ಚಾಣಕ್ಯ ಸ್ನೇಹಿತರಾದ ದಿನವೇ ಚಾಣಕ್ಯ ಧನಾನಂದನ ಆಳ್ವಿಕೆಯನ್ನು ಕೊನೆಗೊಳಿಸಿ ಚಂದ್ರಗುಪ್ತನನ್ನು ಅದೇ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕೂರಿಸುವವರೆಗೂ ನಾನು ವಿರಮಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ. ಆರಂಭದಲ್ಲಿ ಚಂದ್ರಗುಪ್ತ ಚಾಣಕ್ಯರಿಂದ ಎಲ್ಲಾ ಶಾಸ್ತ್ರಗಳಲ್ಲೂ ಶಿಕ್ಷಣ ಪಡೆದು ಪರಿಣಿತನಾದ. ಚಂದ್ರಗುಪ್ತನಿಗೆ ಎಲ್ಲಾ ವಿಷಯಗಳಲ್ಲೂ ಬೋಧಿಸಿದ್ದು ಚಾಣಕ್ಯರೇ ಅನ್ನೋದು ವಿಶೇಷ. ಚಂದ್ರಗುಪ್ತನನ್ನ ಯುದ್ಧಕಲೆ ಮತ್ತು ಶಿಸ್ತು ಎರಡರಲ್ಲೂ ಸಿದ್ಧಪಡಿಸಿಬಿಡ್ತಾರೆ ಚಾಣಕ್ಯರು. ಅಲ್ಲದೆ ಚಂದ್ರಗುಪ್ತನನ್ನ ಮುಂದಿಟ್ಟುಕೊಂಡು ಒಂದು ಬಲಶಾಲಿ ಸೈನ್ಯವೊಂದನ್ನು ಸಿದ್ಧಪಡಿಸಿಕೊಳ್ತಾರೆ. ಅಲೆಕ್ಸಾಂಡರ್ ಸೈನ್ಯವು ಅಂದಿನ ಕಾಲದಲ್ಲಿ ಜಗತ್ತನ್ನೇ ಗೆಲ್ಲಲು ಹೊರಟು ನಿಂತಿತ್ತು. ಹಾಗಾಗಿ ಹಲವಾರು ಸಾಮ್ರಾಜ್ಯಗಳು ಅಲೆಕ್ಸಾಂಡರ್ನ ತೆಕ್ಕೆಗೆ ಬೀಳ್ತಿದ್ವು. ಅದೇ ಹುಮ್ಮಸ್ಸಿನಲ್ಲಿ ಚಂದ್ರಗುಪ್ತನ ಮೇಲೆ ಮುಗಿಬೀಳ್ತು ಅಲೆಕ್ಸಾಂಡರ್ ಸೇನೆ. ಆದರೆ ಚಾಣಕ್ಯನ ಚಾಣಾಕ್ಷತನ ಎಷ್ಟಿತ್ತೆಂದ್ರೆ ಚಂದ್ರಗುಪ್ತನ ಸೇನೆಗೆ ಚಾಣಕ್ಯನೇ ಸೇನಾಧಿಪತಿಯಾಗಿದ್ದ. ಹೀಗಾಗಿ ಚಂದ್ರಗುಪ್ತನ ಸೈನ್ಯವನ್ನ ಅಲುಗಾಡಿಸಲು ಸಾಧ್ಯವೇ ಆಗಲಿಲ್ಲ. ಕ್ರಮೇಣ ವಿವಿಧ ಕಾರಣಗಳಿಂದಾಗಿ ಅಲೆಕ್ಸಾಂಡರ್ನ ಸೇನಾ ಶಿಬಿರವೇ ದುರ್ಬಲವಾಗಿ ಕಾಲ್ಕಿತ್ತಿತ್ತು. ಇತ್ತ ಕಡೆ ಚಂದ್ರಗುಪ್ತ ಮತ್ತು ಚಾಣಕ್ಯ ತಮ್ಮ ಮಹಾನ್ ಶತ್ರುವಾದ ರಾಜ ಧನಾನಂದನನ್ನ ಸಿಂಹಾಸನದಿಂದ ಕೆಳಗಿಳಿಸಲು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಲು ಪ್ರಾರಂಭ ಮಾಡಿತು. ಆರಂಭದಲ್ಲೇ ಪದೇ ಪದೇ ವೈಫಲ್ಯಗಳನ್ನು ಎದುರಿಸಿತ್ತಾದರೂ
ಅಂತಿಮವಾಗಿ ಚಂದ್ರಗುಪ್ತನ ಸೇನಾ ಶಕ್ತಿ ಮತ್ತು ಚಾಣಕ್ಯರ ರಾಜಕೀಯ ತಂತ್ರದಿಂದ ರಾಜ ಧನಾನಂದನನ್ನ ಸಿಂಹಾಸನದಿಂದ ಕಿತ್ತೆಸೆದು ಬಂಧಿಸಿ ಸೆರೆಮನೆಗಟ್ಟಿದ ತರುವಾಯ ಮೌರ್ಯ ಸಾಮ್ರಾಜ್ಯವನ್ನ ಮರುಸ್ಥಾಪನೆ ಮಾಡ್ತಾರೆ ಚಾಣಕ್ಯ. ಈ ರೀತಿ ಚಾಣಕ್ಯರು ತನ್ನ ಸೇಡಿಗೆ ಆದ ಅವಮಾನಕ್ಕೆ ಸೇಡು ತೀರಿಸಿಕೊಂಡರು. ಮೌರ್ಯ ಸಾಮ್ರಾಜ್ಯ ಅಂದಿನ ಕಾಲದಲ್ಲಿ ಉತ್ತುಂಗದಲ್ಲಿತ್ತು. ಎಲ್ಲವೂ ಅಂದುಕೊಂಡಂತೆ ಆಯ್ತು ಅನ್ನುವಾಗಲೇ ವಿಧಿಯಾಟ ಬೇರೆಯದ್ದೇ ಇತ್ತು. ಚಾಣಕ್ಯರು ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತನಿಗೆ ಮತ್ತು ಅವನ ಮಗ ಬಿಂದುಸಾರನಿಗೆ ರಾಜಕೀಯ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದ್ರು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಹೀಗೊಂದು ಕತೆ ಹೇಳೋದಂದ್ರೆ, ಚಾಣಕ್ಯರು ರಾಜ ಚಂದ್ರಗುಪ್ತನ ಶತ್ರುಗಳು ರಾಜನಿಗೆ ವಿಷವುಣಿಸಿ ಕೊಲ್ಲಲು ಪಿತೂರಿ ನಡೆಸಿದ್ದಾರೆಂದು ಮಾಹಿತಿ ತಿಳಿದುಕೊಳ್ತಾರೆ. ಹಾಗಾಗಿ ಚಂದ್ರಗುಪ್ತನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ರಾಜನಿಗೆ ನೀಡುವ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಂತೆ ವಿಷವನ್ನ ಬೆರೆಸಿ ಉಣಬಡಿಸಲು ಪ್ರಾರಂಭಿಸಿದ್ರು. ಹೀಗೆ ನಡೆಯುತ್ತಿರಬೇಕಾದ್ರೆ ಒಂದು ದಿನ ರಾಜನು ತನ್ನ 9 ತಿಂಗಳ ತುಂಬು ಗರ್ಭಿಣಿ ಪತ್ನಿಗೆ ಪ್ರೀತಿಯಿಂದ ತಾನು ತಿನ್ನುವ ಆಹಾರವನ್ನೇ ನೀಡಿದ. ನೋಡುತ್ತಿದ್ದಂತೆ ತುಂಬು ಗರ್ಭಿಣಿ ಪತ್ನಿ ಸಾವನ್ನಪ್ತಾಳೆ. ಆದರೆ ಚಾಣಕ್ಯರ ಮುಂದಾಲೋಚನೆಯಿಂದ ಆ ರಾಣಿಯ ಉದರವನ್ನ ಬಗೆದು ಮಗುವನ್ನ ರಕ್ಷಿಸುತ್ತಾರೆ. ಆ ಮಗುವೇ ಮುಂದೆ ಚಂದ್ರಗುಪ್ತನ ಉತ್ತರಾಧಿಕಾರಿಯಾದ. ಅವನ್ನೇ ಜಗತ್ತು ಕಂಡ ಶ್ರೇಷ್ಠ ರಾಜ ಬಿಂದುಸಾರ. ಬಿಂದುಸಾರ ದೊಡ್ಡವನಾದಾಗ ಅವನ ಮಂತ್ರಿಗಳಲ್ಲಿ ಒಬ್ಬ ಆಕೆನನ್ನ ಪ್ರಚೋದಿಸಲು ಪ್ರಾರಂಭಿಸಿದ. ನಿನ್ನ ತಾಯಿಯ ಸಾವಿಗೆ ಚಾಣಕ್ಯನೇ ಕಾರಣ ಎಂದು ಚಾಡಿ ಹೇಳಿದ. ಇದು ಬಿಂದುಸಾರನಿಗೆ ಚಾಣಕ್ಯನ ಮೇಲೆ ದ್ವೇಷ ಹುಟ್ಟಲು ಕಾರಣವಾಯಿತು. ಅಲ್ಲದೆ ಆ ಮಂತ್ರಿಯೊಂದಿಗೆ ಸೇರಿಕೊಂಡು ತನ್ನ ತಾಯಿಯ ಸಾವಿಗೆ ಕಾರಣನಾದ ಚಾಣಕ್ಯನನ್ನ ಕೊಲ್ಲಲು ಸಂಚು ರೂಪಿಸಿದ. ಇದೇ ವಿಚಾರ ಚಾಣಕ್ಯನ ಕಿವಿಗೂ ಬಿತ್ತು. ಹಾಗಾಗಿ ಬಿಂದುಸಾರನಿಗೆ ನಡೆದ ವಿಚಾರ ಎಲ್ಲವನ್ನೂ ತಿಳಿಸಿ, ಇನ್ನು ಈ ರಾಜತಾಂತ್ರಿಕ ವೃತ್ತಿ ಸಾಕೆಂದು ತನ್ನ 92 ವರ್ಷದಲ್ಲಿ ಕಾಡಿಗೆ ತೆರಳಿ ಅಲ್ಲಿಯೇ ಇರಲು ಇಚ್ಛಿಸಿದ. ಆದರೆ ಬಿಂದುಸಾರನ ಮಂತ್ರಿ ಸುಬಂಧುವು ಚಾಣಕ್ಯನನ್ನ ಹಿಂಬಾಲಿಸಿ ಆತ ತಂಗಿದ್ದ ಗುಡಿಸಲಿಗೆ ಬೆಂಕಿ ಹಚ್ಚಿ ಚಾಣಕ್ಯ ನರಳಿ ಸಾಯುವುದನ್ನ ಕಣ್ಣಾರೆ ಕಂಡು ಹರುಷಪಟ್ಟಿದ್ದ ಎಂದು ಕೆಲವು ಲೇಖನಗಳು ಹೇಳುತ್ತವೆ. ಮತ್ತು ಕೆಲವು ಕಥೆಗಳು ಚಾಣಕ್ಯ ಅರಣ್ಯಕ್ಕೆ ತೆರಳಿದವರು ಏನಾದ್ರು ಎಂಬ ಬಗ್ಗೆ ನಾನಾ ಕಥೆಗಳನ್ನ ಹೇಳುತ್ತವೆ. ಅಂತೂ ಚಾಣಕ್ಯರು ದೈಹಿಕವಾಗಿ ಕಣ್ಮರೆಯಾಗಿದ್ದರೂ ಮಾನಸಿಕವಾಗಿ ನಮ್ಮೊಂದಿಗೆ ಇಂದಿಗೂ ಎಂದೆಂದಿಗೂ ಜೀವಂತವಾಗಿದ್ದಾರೆ. ಇವಿಷ್ಟು ಚಾಣಕ್ಯರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.